ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿಚ್ಚುಗತ್ತಿಕೆರ ಗ್ರಾಮದಲ್ಲಿಂದು ಇತ್ತೀಚೆಗಷ್ಟೇ ನಿಧನರಾದ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯ್ಕ ರವರು ಚೌಕ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿಚ್ಚುಗತ್ತಿಕೆರ ಗ್ರಾಮದಲ್ಲಿಂದು ಕರ್ನಾಟಕ ಸರ್ಕಾರ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸುರಪುರ ಶಾಸಕರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯ್ಕ ರವರ ಚೌಕ ಉದ್ಘಾಟನಾ ಕಾರ್ಯಕ್ರಮವನ್ನು ರಾಜಾ ವಾಸುದೇವ ನಾಯ್ಕ ರವರು ಶಾಸಕರ ಫೋಟೋಗೆ ಪೂಜೆ ಮಾಡುವ ಮೂಲಕ ತೆಂಗಿನಕಾಯಿ ಹೊಡೆಯುವ ಮೂಲಕ ಪೂಜೆಗೆ ಉದ್ಘಾಟನೆಯನ್ನು ಮಾಡಿದರು. ಉದ್ಘಾಟನೆಯನ್ನು ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯ್ಕ ರವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಶಾಸಕರು ಕೊಟ್ಟ ಮಾತಿನಂತೆ ನಡೆದ ಸರ್ದಾರ, ಯಾವ ಜಾತಿ ಭೇದ ಮರೆತು ಕಷ್ಟಕ್ಕೆ ಸ್ಪಂದಿಸಿದ್ದ ಧೀಮಂತ, ಅಂತಹ ವ್ಯಕ್ತಿಯನ್ನು ಕಳೆದುಕೊಂಡು ನಾವು ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೇವೆ. ಆದರೂ ಕೂಡ ಯಾವುದೇ ಧೈರ್ಯವನ್ನು ಗೆಡದೆ ಅವರ ಸುಪುತ್ರರಾದ ವೇಣುಗೋಪಾಲ್ ನಾಯ್ಕರವರನ್ನ ಬಹುಮತಗಳಿಂದ ಆರಿಸಿ ತರೋಣ ಅಂತ ಮುಂಬರುವ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಆರಿಸಿ ತರೋಣ ಅಂತ ಮುಖಂಡರಾದ ಪರಮಣ್ಣ ಹಾಲ್ಬಾವಿ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ರಾಜಾ ವಾಸುದೇವ ನಾಯ್ಕ, ಅಬ್ದುಲ್ ಗಫಾರ್, ಆಲಿಮ್ ಗೋಗಿ, ದಶರಥ ಪ್ಯಾಪಲಿ, ಹನುಮಂತ ಗೌಡ, ಮೈಬೂಬ ಒಂಟಿ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು. ದಿವಂಗತ ರಾಜಾ ವೆಂಕಟಪ್ಪ ನಾಯ್ಕರ ಬಗ್ಗೆ ಅಪಾರ ಗೌರವದಿಂದ ನಾವು ನೀವು ಎಲ್ಲರೂ ಕಲಿತು ಇವತ್ತು ಚೌಕ ಆಚರಣೆ ಮಾಡಿದ್ದೀರಿ. ಇದು ಒಂದು ಹೆಮ್ಮೆಯ ವಿಷಯ. ನಮ್ಮ ಸುತ್ತೂರ ಕಿರವಣಿಯವರಿಗೆ ಇದೇ ಥರ ಸುತ್ತೂರಿನಲ್ಲಿ ಭಾಳಷ್ಟು ಜಾಗ ತಮ್ಮ ಅಭಿಮಾನಲಿಂತ ಭಾಳಷ್ಟು ಚೌಕಗಳು ಕಟ್ಟ್ಯಾರ. ಇವತ್ತಿನ ದಿವಸ ಹೇಳಬೇಕಾದ್ರೆ ಸಾಹೇಬರು ಒಂದು ಸಮಾಜಕ್ಕೆ ಬರೀ ಎಸ್ ಟಿ ಸಮಾಜ ಮಾತ್ರ ನೀಡಿರಲಿಲ್ಲ, ಎಲ್ಲ ಸಮಾಜದವ್ರು ನೀಡಿದ್ರು. ಎಲ್ಲ ಸಮಾಜಕ್ಕೆ ಯಾರು ವೀಕರ್ ಸೆಕ್ಷನ್ ಭಾಳ ಬಡವರು ಇರ್ತಾರೆ ಅವರಿಗೆ ಎಷ್ಟು ಇರ್ತಿದ್ರು. ಆ ಗುಣ ಅವ್ರ ಮಕ್ಕಳಲ್ಲಿ ಇದೆ. ಇವತ್ತು ಇದು ಒಂದು ಒಳ್ಳೆಯ ಸಮಯದಲ್ಲಿ ನಾವು ಎಲ್ಲರೂ ಒಂದಾಗೋಣ ಮತ್ತು ಎಲ್ಲ ಭಿನ್ನಮತ ಮರ್ತು ಕೆಲಸಿ ರಾಜಾ ವೇಣುಗೋಪಾಲ್ ನಾಯ್ಕ ಅವರಿಗೆ ಪ್ರಚಂಡ ಬಹುಮತದಿಂದ ಆಸೆ ತಂದು ಆ ಕಟ್ಟಿಗೆ ಮತ್ತು ಆ ಕಲ್ಲು ಅದೇ ಜಾಗ ಪೂರ್ತಿ ಸುಮಾರು ತನಕ ದೇವಾಲಯ ಹೇಳ್ತಾ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತುಗಳನ್ನು ದುಃಖದ ಸಂಗತಿ. ಅವರು ಏನಪ್ಪ ಅಂದ್ರೆ ಈ ಸುರಪುರ ತಾಲೂಕಿನಲ್ಲಿ ಅವರು ಒಂದು ಏನು ಮಾರ್ಗದರ್ಶನ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನಪ್ಪ ಅಂದ್ರೆ ನಮಗೆ ಶ್ರೀರಕ್ಷೆ ಅದಾವ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಅವರು ಏನು ಹಾಕಿಕೊಟ್ಟಂಥ ದಾರಿಯಲ್ಲಿ ಏನಪ್ಪ ಅಂದ್ರೆ ನಾವೆಲ್ಲ ಸಮುದಾಯದವರು ಏನಪ್ಪ ಅಂದ್ರೆ ನಡೆದುಕೊಂಡ್ರೆ ಆತನ ಆತ್ಮಕ್ಕೆ ಶಾಂತಿ ಸಿಗ್ತದ. ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಮತ್ತು ಬೈ ಎಲೆಕ್ಷನಲ್ಲಿ ಏನಪ್ಪ ಅಂದ್ರೆ ಒಂದು ಅದನ್ನು ಆಸೆ ಏನಿತ್ತು ಅವೆಲ್ಲ ಒಂದು ಈಡೇರಿಸುವಲ್ಲಿ ಏನಪ್ಪ ಅಂದ್ರೆ ಅವರ ಮಗನ ಒಂದು ಅಭ್ಯರ್ಥಿ ಆಗಿ ಅವರನ್ನು ಏನಪ್ಪ ಅಂದ್ರೆ ಸಾಹೇಬ್ರಕ್ಕಿಂತ ಹೆಚ್ಚು ರೀತಿಯಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಏನಪ್ಪ ಅಂದ್ರೆ ತಾಲೂಕಿನಾದ್ಯಂತ ನಾವು ಸಂಚರಿಸಿ ಎಲ್ಲ ಒಂದು ಸರಳ ರೀತಿಯಲ್ಲಿ ಏನಪ್ಪ ಅಂದ್ರೆ ಎಲ್ಲರನ್ನ ಒಗ್ಗೂಡಿಸಿ ಏನಪ್ಪ ಅಂದ್ರೆ ಅವರು ಆಯ್ಕೆ ಆಗ್ಲಿಕ್ಕೆ ನಾವೆಲ್ಲರೂ ಕಾರಣಭೂತರು ಆಗ್ಬೇಕಂತೇಳಿ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಏನಪ್ಪ ಅಂದ್ರೆ ನಾನು ಧನ್ಯವಾದಗಳು. ವರದಿ ಪರಮಾತ್ಮ, ನ್ಯೂಸ್ 24 ಕನ್ನಡ, ಯಾದಗಿರಿ.